ಚಕ್ಕೋಲಿ ಮಾಡುವ ವಿಧಾನ. 1 ಗ್ಲಾಸ್ ಹೆಸರುಬೇಳೆ, 1 ಬೌಲು, ಒಂದು ಸಣ್ಣ ಬೌಲಲ್ಲಿ 1 ಗ್ಲಾಸ್ಲಿ ತೊಗರಿಬೇಳೆ ಭಾಳ ಹಾಕಿದ್ರೆ ಏನಾಗುತ್ತೆ, ಗ್ಯಾಸ್ಟ್ರಿಕ್ ಆಗಿ ಚೂರು ಹಾಕಬೇಕು. ಇವಾಗ ಇದನ್ನು ಕ್ಲೀನ್ ಮಾಡಿ ಒಂದು 3 or 4 ವಿಸಿಲ್ ಮಾಡೋಣ. ಆಮೇಲೆ ಹೇಳ್ತೀನಿ. ಚೂರು ಅರಿಶಿನ ಪೌಡ್ರು, ಆಮೇಲೆ ಒಂಚೂರು ಎಣ್ಣೆ ಅಷ್ಟೇ. ಇವಾಗ ಇದು ಬೇಳೆ ರೆಡಿಯಾಗಿದೆ. ಇದನ್ನು ಸ್ಮ್ಯಾಶ್ ಮಾಡೋಣ ಫಸ್ಟ್. ಸ್ಪೂನ್ ಚಿಕ್ಕದಾಗಿದೆ, ಒಂಚೂರು ಒಗ್ಗರಣೆಗೆ ಎಷ್ಟು ಬೇಕು ಅಷ್ಟೇ ಹಾಕೋಣ. ಸಾಕಿಷ್ಟು ಸಾಸಿವೆ, ಜೀರಿಗೆ, ಆಮೇಲೆ ಇದು ಕಟ್ ಜಜ್ಜಿಟ್ಕೊಂಡಿದ್ದ ಇರೋದು ಬೆಳ್ಳುಳ್ಳಿ, ಈರುಳ್ಳಿ ಸ್ವಲ್ಪ ಫ್ರೈ ಮಾಡಿ. ಫ್ರೈ ಆದ ನಂತರ ಇದನ್ನ ಟೊಮೆಟೊ ಹಾಕೋಣ. ಒಂಚೂರು ಫ್ರೈ ಮಾಡೋಣ. ಒಂದೆರಡು ನಿಮಿಷ ಅದು ಸ್ವಲ್ಪ ಎಲ್ಲ ಬೇಗ ಒಂಚೂರು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸೋಣ. ಇದಕ್ಕೆ ಹಸಿ ಖಾರ ಬೇಕಂದ್ರೆ ಹಾಕೋಬೋದು, ರೆಡ್ ಕೆಂಪು ಖಾರನ ಹಾಕ್ತೀನಿ ನಾನು. ನಮ್ಗೆ ಎಷ್ಟು ಖಾರ ಬೇಕು ಅಷ್ಟು ಹಾಕೋಬೇಕು. ಒಂಚೂರು MTR ಮಸಾಲ, ಒಂಚೂರು ಗರಂ ಮಸಾಲ ಮನೇಲಿ ಮಾಡಿರೋದು, ಒಂಚೂರು ಅರಿಶಿನ ಪುಡಿ, ಒಂಚೂರು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ನಾವು ಬೇಳೆ ಕುದಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಡೋಣ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಅದಕ್ಕೆ ನಾವೇನು ಕುದಿಸಿದ್ವಲ್ಲ ಆ ಕುಕ್ಕರ್ಗೆ ನೀರು ಹಾಕೊಳ್ಳೋಣ. ನಾವು ಎಷ್ಟು ತಿಳಿ ಮಾಡ್ಕೋತೀವಿ ಅಷ್ಟು ಚೆನ್ನಾಗಿರುತ್ತೆ. ಇನ್ನೂ ಒಂಚೂರು ಮಾಡೋಣ. ಇದು ಚೆನ್ನಾಗಿ ಕುದೀಲಿ. ನೆಕ್ಸ್ಟ್ ಇನ್ನೊಂದಿದೆ, ಅದನ್ನು ಹೇಳ್ಕೊಡ್ತೇನೆ. ಸ್ವಲ್ಪ ಚಪಾತಿ ಹಿಟ್ಟು, ಇವಾಗ ಮನೆಯಲ್ಲಿ ಇಷ್ಟೇ ಚಪಾತಿ ಹಿಟ್ಟು ಉಳಿದಿರುತ್ತಲ್ಲ, ಈ ಚಪಾತಿ ಹಿಟ್ಟನ್ನ ಒಂದು ಲಟ್ಟಿಸ್ಕೊಳ್ಳೋಣ.
ಇವಾಗ ಇದನ್ನು ತೆಳುವಾಗಿ ಲಟ್ಟಿಸ್ಕೊಳ್ಳೋಣ. ಇವಾಗ ರೆಡಿಯಾಗಿದೆ. ಇವಾಗ ಇದನ್ನು ಲಟ್ಟಿಸ್ಕೊಂಡಿರೋದನ್ನು ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಇವಾಗ ಇದು ಕುದೀತಾ ಇದೆ. ಇದಕ್ಕೆ ಇವಾಗ ನಾವು ಇಲ್ಲೇನು ಕಟ್ ಮಾಡ್ಕೊಂಡಿದ್ದೀವಲ್ಲ, ಇವಾಗ ಇದೇನು ನಾವು ಚಪಾತಿಯಲ್ಲೇ ಕಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಬಿಡಿಸಿ ಒಂದೊಂದೇ ಹಾಕಬೇಕು ಇದಕ್ಕೆ. ಇದನ್ನು ಒಂದೊಂದೇ ಹಾಕೋಬೇಕು, ಇಲ್ಲಾಂದರೆ ಗಂಟು ಗಂಟಾಗುತ್ತೆ. ಕಟ್ ಮಾಡಿರೋ ಕೊತ್ತಂಬರಿ ಹಾಕಬೇಕು. ಇವಾಗ ಇದನ್ನು ಈ ಥರ ಕಡ್ಡಾಡಿಸ್ಬೇಕು. ಆಮೇಲೆ ರುಚಿಗೆ ಒಂದು ಸ್ವಲ್ಪ ಟೇಸ್ಟ್ ಮಾಡಿ ಉಪ್ಪು ಖಾರ ಆಗಿದೆ ಅಲ್ವಾ, ಇದು ಯಾವ್ದು ಕಡಿಮೆ ಆಗಿರುತ್ತೆ ಅದನ್ನು ಹಾಕಿ ಇವಾಗ ಇದಕ್ಕೆ ಕೊತ್ತಂಬರಿನ ಹಾಕೊಳ್ಳೋಣ. ಇವಾಗ ಇದು ರೆಡಿಯಾಗಿದೆ. ಚಪ್ಪಲಿ ಸರ್ವ್ ಮಾಡೋಣ. ಇವಾಗ ಇದಕ್ಕೆ ತುಪ್ಪ ಹಾಕೊಳ್ಳೋಣ. ಇದನ್ನು ಬಿಸಿ ಬಿಸಿದೇ ತಿನ್ನಬೇಕು, ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡಿಬಿಟ್ಟು ಟೇಸ್ಟ್ ಮಾಡಿ. ಚಕ್ಕೋಲೆ ರೆಡಿಯಾಗಿದೆ.